That one? Above only also it was. According to the details, how much time we spent. How much time you took for that? 3 months now actually. My master is there. My master job is home. Yes. Good evening everyone. Today is the first day we are participating in the art exhibition in Bangalore in 2025. And we had the stall number is 42 and we arranged all those pictures here. Okay. Here we are having different type of mediums like acrylic, oil, charcoal, color pencil, pencil gradient like that. In this one, I like to specially explain about these two drawings. Okay. These two drawings attracted so many people today. Yes. What is the specialty of this picture? It looks like a real thing because it had lot of technical details and it took long time to draw also. It's the specialty of the two pictures. My master draw these two drawings with lot of dedications and involvement. This is the important thing. My master name is Mr. Amar Verma. He is from Kanyakumari district. Okay. Thank you so much to everyone. ಸ್ನೇಹಿತರೆ, ಈ ಒಂದು ಪೇಂಟಿಂಗ್ನ ಕಾಸ್ಟ್ ಬಂದು ಬೆಲೆ ಬಂದು 8 lakhs ಅಂತೆ. ನೋಡ್ತಾ ಇದ್ದೀವಿ, ತುಂಬ ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ. ಈ ಥರನೂ ಪೇಂಟಿಂಗ್ ಮಾಡೋಕ್ಕೆ ಸಾಧ್ಯನಾ ಅನ್ನೋಷ್ಟರ ಮಟ್ಟಿಗೆ ನಮ್ಮನ್ನು ಇಂಪ್ರೆಸ್ ಮಾಡುತ್ತೆ. ಆ ರೀತಿಯ ಒಂದು ಪೇಂಟಿಂಗನ್ನು ನಾವು ಈ ಸ್ಟಾಲಲ್ಲಿ ನೋಡ್ತಾ ಇದ್ದೀವಿ. ಮದರ್ ತೆರೇಸಾ ಇರ್ಬೋದು ಅಥವಾ ಒಂದು ಸಾಮಾನ್ಯ ಮಹಿಳೆ ಮೀನನ್ನು ಮಾರ್ತಾ ಇರುವಂತಹ ಒಂದು ಚಿತ್ರ ಇರ್ಬೋದು, ಆಕೆಯ ಮುಖದಲ್ಲಿ ಇರ್ತಕ್ಕಂತಹ ಎಕ್ಸ್ಪ್ರೆಷನ್ ಇರ್ಬೋದು, ಎಲ್ಲವನ್ನು ಕೂಡ ತುಂಬಾ ಡೀಟೇಲ್ ಆಗಿ ಮಾಡಿದ್ದಾರೆ. ನೀವೇ ಮಾಡಿದ್ದಾರೆ. ವಾಟರ್ ಕಲರ್ಸ್, ಕ್ಯಾಮೆಲ್ ವಾಟರ್ ಕಲರ್ಸ್ ಬರುತ್ತಲ್ವಾ, ಅದರಿಂದ ಮಾಡಿರುವಂತಹ ಪೇಂಟಿಂಗ್ ಇದು. ಇಲ್ಲಿ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಅಕ್ರೆಲಿಕ್ ಪೇಂಟಿಂಗಿಂದ ಮಾಡಿರ್ತಕ್ಕಂತಹ ಚಿತ್ರಗಳನ್ನು ನೋಡ್ತಾ ಇದ್ದೀವಿ ನಾವು. ಹಾಗೆಯೇ ಸಿಂಹ ತನ್ನ ಮರಿಯನ್ನು ತಪ್ಪಿ ಕುಳಿತಿರುವಂತಹ ದೃಶ್ಯ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ. ಇನ್ನು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬದ ಒಂದು ಚಿತ್ರ ಪೇಂಟಿಂಗ್ನಲ್ಲಿ ಮೂಡಿ ಬಂದಿರೋದನ್ನು ನೋಡ್ತಾ ಇದ್ದೀವಿ ನಾವು. ಪುನೀತ್ ರಾಜ್ಕುಮಾರ್ ಹಾಗೆ ತನ್ನ ಪತ್ನಿ ಮಕ್ಕಳೊಂದಿಗೆ ಇರೋದು, ಹಾಗೆ ರಾಜ್ಕುಮಾರ್, ಪಾರ್ವತಿ ರಾಜ್ಕುಮಾರಮ್ಮ ಕೂಡ ನಾವಿಲ್ಲಿ ಇರೋದನ್ನು ಕೂಡ ನೋಡ್ತಾ ಇದ್ವಿ. ಪೇಂಟಿಂಗ್ನಲ್ಲಿ ಮೂಡಿ ಬಂದಿರೋದಂತೂ ಅದ್ಭುತವಾಗಿದೆ. ಎಕ್ರೆಲಿಕ್ ಪೇಂಟಿಂಗಿಂದ ಮಾಡಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಒಟ್ಟು ಕುಟುಂಬದ ಚಿತ್ರ. ಇನ್ನು ಈ ಸ್ಟಾಲಲ್ಲಿ ನಾವು ನೋಡೋದಾದರೆ ಪ್ರಾಣಿ, ಪಕ್ಷಿ, ಹಾಗೆ ಹೆಣ್ಣು ಮಗುವಿನ ಮಹಿಳೆಯ ಒಂದಷ್ಟು ವರ್ಣಚಿತ್ರಗಳನ್ನು ನೋಡ್ತಾ ಇದ್ದೀವಿ ನಾವು. ಇನ್ನು ಹಳ್ಳಿಯ ರೈತ ತಾನು ಬೆಳೆದಂತಹ ಧಾನ್ಯಗಳನ್ನು ಬಂಡಿಯಲ್ಲಿ ತುಂಬಿಕೊಂಡು ಹೋಗುವಂತಹ ದೃಶ್ಯಗಳನ್ನು ವರ್ಣಚಿತ್ರದಲ್ಲಿ, ತೈಲ ವರ್ಣಚಿತ್ರಗಳಲ್ಲಿ ಹಿಡಿದಿಟ್ಟಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಪೇಂಟಿಂಗನ್ನು ನೋಡಿದ್ವಿ, ಆದರೆ ನಾವಿಲ್ಲಿ ನೋಡ್ತಾ ಇರೋದು ಡ್ರೈ ಆಗಿರತಕ್ಕಂತಹ ಫ್ಲವರ್ಸಿಂದ ಮಾಡಿರೋಂತಹ ಒಂದು ಫೋಟೋ ಫ್ರೇಮನ್ನು ನೋಡ್ತಾ ಇದ್ವಿ. ಜೊತೆಗೆ ಅದರ ಒಂದು ಕ್ಯಾಂಡಲ್ ಇಂಪ್ರೆಷನ್ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ತೆಂಗಿನ ಚಿಪ್ಪಿಂದ ಮಾಡಿರುವಂತಹದ್ದು. ಪರಿಸರ ಪ್ರೇಮಿ ತೆಂಗಿನ ಚಿಪ್ಪಿಂದಾನೇ ಮಾಡಿರುವಂತಹದ್ದು. ಸ್ಕ್ರೀನ್ ಪ್ರಿಂಟೆಡ್ ಕ್ಯಾಲೆಂಡರ್ಸ್ ಅನ್ನ ಇಲ್ಲಿ ಸೇಲ್ ಮಾಡ್ತಾ ನೋಡ್ತಾ ಇದ್ದೀವಿ.
ಈ ಒಪ್ಪು ನೇನೆ ತಪ್ಪು ತಗಲಟ್ಟೆ ನಿಪ್ಪು ನೇನೆ ನನ್ನೈದೆ ಕಣ್ಣೆಗೋಡ ಮುಂದಿದೆ ನನ್ನೈದು ಕರ್ನಾಡ ನಿಮ್ಮಲ್ಲೇ Karnataka Road will be free to move the public transport. So kindly you know all your artwork which is there. So within a few minutes, the 22nd Chitra Sante is going to be end soon. ಎಲ್ಲರಿಗೂ ಎಲ್ಲ ಮಧ್ಯದಲ್ಲಿ ಕಲಾಕೃತಿಗಳನ್ನು ಇಟ್ಟಿರುವಂಥದ್ದನ್ನು ಆದಷ್ಟು ಬೇಗ ಸಾರ್ವಜನಿಕ ಸಂಚಾರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಕ್ತವಾಗಿ ಓಡಾಟಕ್ಕೆ ಶುರು ಮಾಡ್ತಾರೆ ಕುಮಾರಕೃಪ ರಸ್ತೆಗಳಲ್ಲಿ. ಆದ್ದರಿಂದ ಆದಷ್ಟು ಬೇಗ ತಮ್ಮ ತಮ್ಮ ಕಲಾಕೃತಿಗಳ ತಾವು ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರೋದು ಟೆಕ್ಸ್ಟೈಲ್ ಆರ್ಟ್ ಅಂತ. ಅದನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಕೇಳೋಣವಂತೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ಚಂದ್ರಕಲಾ ಅವರು. ಓಕೆ, ಟೆಕ್ಸ್ಟೈಲ್ ಆರ್ಟನ್ನು ಯಾವುದರಿಂದ ಮಾಡಿದ್ದಾರೆ, ಯಾವ ಥರ ಮಾಡೋದು, ಇದಕ್ಕೇನಾದರೂ ಕೋರ್ಸ್ ಇದೆಯಾ ಅಥವಾ ಯಾವ ಥರ ಮ್ಯಾಮ್ ಹೇಳ್ತೀರಾ? ಬೇಸಿಕಲಿ ಇದಕ್ಕೆ ಕೋರ್ಸ್ ಅಂತ ಏನಿಲ್ಲ, ನಮ್ಮ ಒಂದು ಟ್ಯಾಲೆಂಟ್ ನಾವು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಓಕೆ, ಉಲ್ಲನ್ ಬರುತ್ತಲ್ಲ, ಉಲ್ಲನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮದೇ ಒಂದು ಅಂದರೆ ಓನ್ ಕ್ರಿಯೇಟಿವ್ನೆಸ್. ಓಕೆ, ಮಾಡೋದು ಕ್ರಿಯೇಟಿವಿಟಿ. ಹಾಗೆ ಇದರಲ್ಲಿ ಫೀಲ್ ಅಂದರೆ ಡಿಫ್ರೆಂಟ್ ಕಲರ್ಸ್ನ ನಾವು ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ತೋರಿಸೋದಕ್ಕೆ, ಅಂದರೆ ನಮ್ಮದೇ ಓನ್ ಆಗಿ ಕ್ರಿಯೇಟ್ ಮಾಡ್ತೀವಿ ಅಂತ. ಓಕೆ, ಇದು ಹ್ಯಾಂಗ್ ಮಾಡೋದಾ? ಗೋಡೆಗೆ ಹ್ಯಾಂಗ್ ಮಾಡೋದು ಇದು. ಓಕೆ, ಅದೊಂದು ಲೈಕ್ ಹೇಗೆ ಅಂದರೆ ಇದು ಬ್ಯಾಕ್ ಸೈಡಲ್ಲಿ ನಾವೊಂದು ಕೊಟ್ಟಿರ್ತೀವಿ, ಹಾಂ, ಅಲ್ಲಿ ಡಿಸೈನ್ ಮಾಡ್ತಾ ಮಾಡ್ತಾ ಹೋಗ್ತೀವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಕ್ಲಾತ್ ಮೇಲೆ ಮಾಡಿರೋದಾ? ಇಟ್ ಈಸ್ ಡನ್ ಇನ್ ಕ್ಯಾನ್ವಾಸ್. ಕ್ಯಾನ್ವಾಸ್ ಪೇಂಟಿಂಗ್. ಕ್ಯಾನ್ವಾಸ್ ಪೇಂಟಿಂಗ್ ತುಂಬ ಚೆನ್ನಾಗಿದೆ. ಸೊ ನೈಸ್. ಅವತಾರಲ್ಲಿ ಏನು ಹೀರೋಯಿನ್ ನೋಡ್ತೀವಿ, ಆ ಥರದ ಪೇಂಟಿಂಗನ್ನು ನೋಡ್ತಾ ಇದ್ದೀವಿ. ಹಾಗೆ ಹೀರೋಯಿನ್ ಸಾಯಿ ಪಲ್ಲವಿ ಅವರ ಅದ್ಭುತವಾದಂತಹ ಪೇಂಟಿಂಗನ್ನು ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿ ಮಂಕಿಯನ್ನು ಮಾಡಿದ್ದಾರೆ. ಅದು ತುಂಬ ಒಂದು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಮೇಯ್ನಾಗಿ. ಇಲ್ಲಿ ನಾವು ನೋಡ್ತಾ ಇರೋದು ಅದ್ಭುತವಾದಂತಹ ಮಂಡಲ ಆರ್ಟನ್ನು. ಅಷ್ಟೊಂದು ಈಸಿಯಾಗಿ ಮಾಡೋಕ್ಕಾಗಲ್ಲ ಮಂಡಲ ಆರ್ಟ್ ಅಂದರೆ, ಅದಕ್ಕೆ ಆದಂತಹ ಒಂದು ಕಾನ್ಸಂಟ್ರೇಷನ್ ಬೇಕು. ಮಂಡಲ ಆರ್ಟನ್ನು ನಾವೀಗ ನೋಡ್ತಾ ಇದ್ವಿ. ಸ್ನೇಹಿತರೆ, ಚಿತ್ರಕಲಾ ಪರಿಷತ್ತಿನಲ್ಲಿ ಸ್ಟೂಡೆಂಟ್ಸ್ ಕೂಡ ಭಾಗವಹಿಸ್ತಿದ್ದಾರೆ, ನಮ್ಗೆ ಗೊತ್ತು. ಆದರೆ ಹಾಬಿಯಿಂದ ಮಾಡಿರೋಂತಹ ಒಬ್ಬ ಸ್ಟೂಡೆಂಟ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಸಾಹಿರಾ ಅಂತ. ಸಾಹಿರಾ ಅಂತ. ಒಂದು ಪೇಂಟಿಂಗ್ಸ್ ತುಂಬಾ ಅದ್ಭುತವಾಗಿದೆ. ಯಾವ ಥರ ಮಾಡಿದ್ದೀರಾ, ಒಂಚೂರು ಹೇಳ್ತೀರಾ? ಮ್ಯಾಮ್, ನಾನು ಡಿಫ್ರೆಂಟ್ ಮೀಡಿಯಮ್ಸ್ ಯೂಸ್ ಮಾಡಿದ್ದೀನಿ. ಇವಾಗ ಇದು ಟೈಗರ್ಸ್ ಇದೆಲ್ಲ ಪೆನ್ಸಿಲ್ ಪೋರ್ಟ್ರೇಟ್ಸ್. ಇಲ್ಲಿರೋ ಈ ಸ್ನೇಕ್ ಬಂದು ಇಟ್ಸ್ ಪೆನ್, ಮಾರ್ಕರ್ ಪೆನ್ ಇಂದ ಮಾಡ್ಬೋದು. ಮತ್ತು ಅಲ್ಲೊಂದು ಇನ್ನೊಂದು ಹಾವಿಂದು ಫೋಟೋ ಮಾಡ್ಬೋದು. ದಟ್ ಇಸ್ ಮೇಡ್ ಆಫ್ ಕಲರ್ ಪೆನ್ಸಿಲ್ಸ್. ಮತ್ತೆ ಇಲ್ಲಿ ಬಂದು ನೀವು ಬೇರೆ ಹಾವಿಂದು ಫೋಟೋ ನೋಡ್ಬೋದು. ಓಕೆ, ಇದೇನಿದು 2.0 ಅಂತ? 2.2 ಅಂತ ರೋಬೋ ಫಿಲ್ಮ್ ಬಂದಿದ್ದಲ್ಲ, ಅದ್ರಲ್ಲಿ ಬಹಳ ಡೀಟೇಲ್ಸ್ ಇದೆ, ನೀವು ನೋಡ್ಬೋದು. ಹೌದು. ಸೊ
ಆ ಡೀಟೇಲ್ಸ್ ತೋರ್ಸೋಕೆ ಎಷ್ಟು ಟೈಮ್ ತಗೊಂಡ್ರಿ ಮ್ಯಾಮ್ ಅದನ್ನು ಮಾಡೋಕ್ಕೆ? ಇದು ಮಾಡೋಕ್ಕೆ ಜಸ್ಟ್ 1 ಮಂತ್ ಆಯಿತು. ಹಾಂ. ಬಟ್ ಬೇರೆ ಡ್ರಾಯಿಂಗ್ಸ್ ಇದು ಮತ್ತೆ ಇಲ್ಲೆಲ್ಲ ಬೇರೆದು ನೋಡ್ಬೋದು ನೀವು. ಇದು ಒಂದು 5 ಮಂತ್ಸ್ ತಗೊಂಡಿದೆ. ಕಾಸ್ಟ್ ಏನು? ಕಾಸ್ಟ್ ಬಂದು 20K. ಓಕೆ. 15K. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರೋದು ಮಂಡಲ ಆರ್ಟ್ನ ಒಂದು ಚಿತ್ರ ಪ್ರದರ್ಶನವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನನ್ನನ್ನು ಆಕರ್ಷಣೆ ಮಾಡಿದ್ದು ಅಂತ ಗಣೇಶ ಶಿವಲಿಂಗವನ್ನು ಅಪ್ಪಿ ಕುಳಿತಿರುವಂತಹ ದೃಶ್ಯ. ಇಲ್ಲಿ ಒಂದೊಂದು ಡೀಟೇಲಿಂಗ್ ನೋಡಿ, ಇರುವೆ ಎಲೆಯ ಮೇಲೆ ಕುಳಿತಿರುವಂತಹ ಒಂದು ದೃಶ್ಯ ನೋಡ್ತಾ ಇದ್ದೀವಿ ನಾವು ಪೇಂಟಿಂಗ್ ಅಲ್ಲಿ. ಇಲ್ಲಿ ನಾವು ನೋಡ್ತಾ ಇರೋದು ಸಂಗಾನ ಆರ್ಟ್ಸ್. ಓಕೆ, ಇದು ಕೂಡ ಮಂಡಲ ಆರ್ಟ್ನ ಒಂದು ಚಿತ್ರ ಪ್ರದರ್ಶನ ಇದು. ಓಕೆ ಸ್ನೇಹಿತರೆ, ಸಂಗನ ಆರ್ಟ್ಸ್ ಅವರು ಯಾವ ರೀತಿಯಾಗಿ ಒಂದು ಮಂಡಲ ಆರ್ಟನ್ನು ಮಾಡಿದ್ದಾರೆ, ಯಾವ ಥೀಮ್ನ ಮುಖಾಂತರ ಅವರು ಮಾಡಿದ್ದಾರೆ ಅಂತ ಅವರೇ ಹೇಳ್ತಾರೆ. ಮೇಡಮ್ ನಮಸ್ತೆ, ತಮ್ಮ ಹೆಸರು? ಸಂಧ್ಯಾ. ಯಾವ ಥೀಮ್ನ ಮುಖಾಂತರ ನೀವು ಈ ಒಂದು ಆರ್ಟನ್ನು ಮಾಡಿದ್ದೀರಾ? ಮಂಡಲ ಬಂದು ಮೆಡಿಟೇಟಿವ್ ಆರ್ಟ್. ಯೂಶಲಿ ಬುದ್ಧಿಸ್ಟ್ ಮಾಂಗ್ಸ್ ಪೂಜೆಗೋಸ್ಕರ ಯೂಸ್ ಮಾಡ್ತಾರೆ. ನಾವಿವಾಗ ಅದನ್ನು ಕ್ಯಾನ್ವಸ್ ಮಾಡಿ ಪೂಜೆಗೋಸ್ಕರ ಯೂಸ್ ಮಾಡ್ತಾರಾ? ಬುದ್ಧಿಸಮ್ ಇಂದ ಬಂದಿರೋದು ಆರ್ಟ್. ನೈಸ್. ಮೆಟೀರಿಯಲ್ಸ್ ಅವೆಲ್ಲ ನಾವಿವಾಗ ಅದನ್ನು ಕ್ಯಾನ್ವಸ್ ಮಾಡಿ ಸ್ವಲ್ಪ ಇಂಪ್ರೂವೈಸ್ ಮಾಡಿ. ಓಕೆ, ಇದನ್ನು ಮಾಡೋಕ್ಕೆ ಎಷ್ಟು ಡೇಸನ್ನು ತಗೊಂಡ್ರಿ? ಸೈಜ್ ಮಂಡಲ ಎಲ್ಲ 1 ಮಂತ್. ಹಾಂ, 1 ಮಂತ್. 200 hours. ಓಕೆ, ಕಾಸ್ಟ್ ಏನು ಮ್ಯಾಮ್ ಅದು? ಅದು ಅರೌಂಡ್ 30,000. ಎಷ್ಟು? 30,000. ಓಕೆ. ಎಲ್ಲ ಒಳಗೊಂಡಿರ್ತದೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇವತ್ತು ಯಾವುದೇ ತರಹದ ಈ ಒಂದು ಚಿತ್ರಸಂತೆ ಹೆಣ್ಣು ಮಗುವನ್ನು ರಕ್ಷಿಸಿ ಅನ್ನೋ ಒಂದು ಥೀಮ್ನ ಮುಖಾಂತರ ಮಾಡ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಹಕ್ಕುಗಳಿಗಾಗಿ ಹೋರಾಡಿದಂತಹ ಮಹನೀಯರ ಒಂದು ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ರಾಜಾರಾಮ್ ಮೋಹನ್ ರಾಯ್, ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್, ತಾರಾಬಾಯಿ ಸಿಂಧೆ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ದೊಡ್ಡದಾದಂತಹ ಒಂದು ಬ್ಯಾನರ್ ರೀತಿಯಲ್ಲಿ ಚಿತ್ರಪಟಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಹೆಣ್ಣು ಮಕ್ಕಳ ಹಕ್ಕುಗಳಿಗಾಗಿ ಹೋರಾಡಿದಂತಹ ಮಹನೀಯರ ಒಂದು ಫೋಟೋಸನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಇದು ಫೋಟೋ ಅನ್ನೋಕ್ಕಿಂತ ಪೇಂಟಿಂಗ್, ಅವರನ್ನು ಪೇಂಟಿಂಗ್ ಮುಖಾಂತರ ಮಾಡಿರುವಂತಹದನ್ನು ನಾವು ನೋಡ್ತಾ ಇದ್ವಿ. ಇನ್ನು ಚಿತ್ರಸಂತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 22ನೇ ಚಿತ್ರಸಂತೆ ಈ ವರ್ಷ ನಡೀತಾ ಇದೆ, 2025ರ ಚಿತ್ರಸಂತೆ. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಒಂದು ಸಿಗ್ನೇಚರನ್ನು ಕೂಡ ನೋಡ್ತಾ ಇದ್ದೀವಿ. ಶಿಶು ಹತ್ಯೆಯನ್ನು ತಡೆಗಟ್ಟಿ, ಹಾಗೆ ಹೆಣ್ಣು ಮಕ್ಕಳಿಗೆ ಹಕ್ಕುಗಳನ್ನು ಕೊಡಿ, ಹಾಗೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂತಹ ಶೋಷಣೆಯನ್ನು ತಡೆಗಟ್ಟಿ ಅನ್ನೋ ಒಂದು ಥೀಮ್ನ ಮುಖಾಂತರ ಈ ವರ್ಷದ ಚಿತ್ರಸಂತೆ ಕೂಡ ನಡೆಯಿತು. ಇನ್ನು ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಅದ್ಭುತವಾದಂತಹ ಒಂದು ಸರಳ ಚಿತ್ರವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ನೋಡ್ತಾ ಇರೋದು ಹಂಪಿಯ ಕಲ್ಲಿನ ರಥವನ್ನು, ಹಾಗೆ ಎಲ್ಲೋರ ದೇವಾಲಯವನ್ನು, ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣಗಳ ಒಂದು ಥೀಮನ್ನು ಇಟ್ಕೊಂಡು ಪೇಂಟಿಂಗ್ಸನ್ನು ಮಾಡಿದ್ದಾರೆ. ಅದನ್ನು ನೋಡ್ತಾ ಇದ್ದೀವಿ.
ಹಂಪಿಯ ಒಂದು ನರಸಿಂಹನ ಮೂರ್ತಿಯನ್ನು ಕಲ್ಲಿಂದ ಕೆತ್ತಿರುವಂತಹ ನರಸಿಂಹ ಮೂರ್ತಿಯನ್ನು ಇಲ್ಲಿ ಪೇಂಟಿಂಗಲ್ಲಿ ಮಾಡಿದ್ದಾರೆ. ಇಲ್ಲಿ ಹೂವು, ಹಣ್ಣು, ಎಲೆಗಳನ್ನು ಪೇಂಟಿಂಗಲ್ಲಿ ಬಿಡಿಸಿರೋದನ್ನು ನೋಡ್ತಾ ಇದ್ದೀವಿ. ಇಂಪ್ರಿಂಟ್ ಆಗಿದೆ. Everything is like marble. KA51 FW 8577 KA51